ಬೇನಾಮಿ ಹೆಸರಲ್ಲಿ ಭೂ ಕಬಳಿಕೆ ಮಾಡಿದವರಿಗೆ ಬೇಕೇ ಬೇಕು. ಸಿಕ್ಕಿದವರಿಗೆ ಏತಕ್ಕಾಗಿ ಹೋರಾಟ. ಕಳೆದ ವಾರ ಉದ್ದೇಶಿಸಿ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ವಿ. ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ಮಾಡಿ ಇವತ್ತು ಆ ದಿಕ್ಕಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಒಂದು ಹಿಂಸೆ ಕೊಟ್ಟು ಬೇನಾಮಿ ಹೆಸರಿಗೆ ಜಮೀನನ್ನು ನೋಂದಣಿ ಮಾಡಿಸಿರ್ತಕ್ಕಂಥ. ಎರಡನೇದು ದೈಹಿಕ ಹಿಂಸೆ ಕೊಟ್ಟು ಒಬ್ಬ ಮಹಿಳೆಯ ಗರ್ಭಪಾತ ಆಗಿರ್ತಕ್ಕಂಥದ್ದು. ನನಗೆ ದೌರ್ಜನ್ಯ ಮಾಡಿ ಕಾಲಿನಿಂದ ಒದ್ದು ನನ್ನ ಕರುಳಿನ ಕುಡಿಯನ್ನು ಸಾಯಿಸಿದರು ಅಂಥೇಳಿ ಕಣ್ಣೀರು ಹಾಕೋ ಮಟ್ಟಕ್ಕೆ ಬಂದಿದ್ದು ಇಡೀ ಮನುಕುಲಕ್ಕೆ ತಲೆತಗ್ಗಿಸ್ತಕ್ಕಂಥ ವಿಷಯ. ಅದರ ಬಗ್ಗೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಮತ್ತು ಯೂರಿಯಾ ರೈತರಿಗೇನು ಸಬ್ಸಿಡಿನಲ್ಲಿ ಸರ್ಕಾರ ಒದಗಿಸ್ತದೆ, ಕೇಂದ್ರ ಸರ್ಕಾರ, ಆ ಯೂರಿಯಾವನ್ನು ಕಮರ್ಷಿಯಲ್ ಪರ್ಪಸ್ ಇಂಡಸ್ಟ್ರೀಸ್ನವರು ಉಪಯೋಗ ಮಾಡಿಕೊಂಡು ಅದನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ ಅಧಿಕಾರಿ ವರ್ಗದವರು. ಅಲ್ಲಿ KMFನ ಒಬ್ಬರು ಪ್ರತಿನಿಧಿ ಇರ್ತಾರೆ ಅಧಿಕಾರಿ ವರ್ಗದವರು, ರಾ ಮೆಟೀರಿಯಲ್ ಚೆಕ್ ಮಾಡಲಿಕ್ಕೆ ಮತ್ತು ಗುಣಮಟ್ಟವನ್ನು ಕೂಡ ನೋಡಲಿಕ್ಕೆ. ಹೇಗೆ ರೈತರಿಗೆ ಕೊಡ್ತಕ್ಕಂಥ ರಸಗೊಬ್ಬರ, ಬೇವಿಲೇಪಿತ ರಸಗೊಬ್ಬರ ಅಲ್ಲಿಗೆ ಹೋಯಿತು, ಹೇಗೆ ಅದನ್ನು ಉಪಯೋಗ, ಒಂದು ಮೂಟೆಗೆ 2,003 ರೂಪಾಯಿನೋ ಸಬ್ಸಿಡಿ ಕೊಡೋದು, 100 ಮೂಟೆ ಉಪಯೋಗ ಮಾಡಿದ್ರು ಒಂದು ದಿವಸಕ್ಕೆ 2 ಲಕ್ಷ ರೂಪಾಯಿ ಲೂಟಿ ಹೊಡೋದು. ಅದ್ರ ವಿರುದ್ಧ ನಾವು ಇವತ್ತು ಧ್ವನಿ ಎತ್ತಿ ಇಲ್ಲಿ NR ಸರ್ಕಲ್ನಲ್ಲಿ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಅರ್ಧ ಗಂಟೆ ನಂತರ ಇಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಕಾಲ್ನಡಿಗೆ ಮೂಲಕ ಅಲ್ಲಿ 1 ಗಂಟೆ ಧರಣಿ ಮಾಡಿ ಮನವಿಯನ್ನು ಸಲ್ಲಿಸ್ತೀವಿ. ಈ ದೌರ್ಜನ್ಯ ಮಾಡಿ ಆ ಕುಟುಂಬದ ಪ್ರಭುತ್ವಕ್ಕೆ ಧಿಕ್ಕಾರ ಹೇಳ್ತೀವಿ. ಜನ ಎಚ್ಚೆತ್ತುಕೊಳ್ಳದೆ ಇದ್ದರೆ ಅಮಾಯಕರು, ಬಡವರು, ರೈತರು ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಿರ್ಭೀತಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ದಿಕ್ಕಿನಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಪ್ರಭಾವಶಾಲಿಗಳಿಗೆ ಮಣಿಬಾರದು, ಪ್ರಭಾವಶಾಲಿಗಳಿಗೆ ರಕ್ಷಣೆ, ಬಡವರಿಗೆ ಶಿಕ್ಷೆ ಆಗಬಾರ್ದು. ಇಂದಿನ ಆಡಳಿತದಲ್ಲಿ ಇದರಲ್ಲಿ ಪೊಲೀಸ್ನವರ ಒಂದು ಸಹಕಾರವೂ ಕೂಡ ಆ ಬಲಾಢ್ಯರಿಗೆ ಸಿಗ್ತಾ ಇದೆ. ದೊಡ್ಡ ದುರಂತ ಹೇಳಿದಲ್ಲ. ಒಳನರಸೀಪುರದ ಶಾಸಕರು ಯಾರು ಹೇಳಿ ಸರ್, ನಿಮ್ಮ ಮನವಿನೆಲ್ಲ ಕೊಡ್ತೀವಿ, ಅದನ್ನು ಬರವಣಿಗೆಲ್ಲಿ ಕೊಡ್ತೀವಿ, ಸೈನ್ ಹಾಕಿ ಕೊಡ್ತೀವಿ. ಹೇಳ್ತೀನಲ್ಲಿ ಎಲ್ಲನೂ ಇಲ್ಲ. ಅವತ್ತು ಹೇಳಿಲ್ವೇನೋ ಬರವಣಿಗೆಲ್ಲ ಕೊಡ್ತೀನಿ. ಹೆದರ್ಕೊಂಡಿದ್ದೀನಾ? ಅದನ್ನ ಅಲ್ಲಿ ಹೇಳ್ತೀನಿ ರೀ. ಇಲ್ಲ ಎಲ್ಲನೂ ಮುಗಿಸ್ಕೊಂಬಿಟ್ರೆ ನೀವು. ಇಲ್ಲ ಅಲ್ಲಿ ಹೇಳ್ತೀನಿ ಆಯ್ತು, ಹೇಳ್ತಾ ಇದ್ದೀನಿ. ಈಗ ಅಧಿಕಾರಿ ನೋಡಿ, ಪೊಲೀಸ್ ರೇವಣ್ಣ ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ರು ಕಾರ್ತಿಕ್ ಅವರು ಮತ್ತು ಅವ್ರ ಫ್ಯಾಮಿಲಿ ಅವರು. ಅದೇ ವಿಚಾರ ಹೋರಾಟ. ಹೌದು, ಆ ವಿಚಾರ. ಮತ್ತು ರಸಗೊಬ್ಬರವನ್ನು ರೈತರಿಗೆ ಸರಬರಾಜು ಮಾಡ್ತಕ್ಕಂಥ ರಸಗೊಬ್ಬರವನ್ನು ಖದೀಮರು ಕಣ್ಣು ಹಾಕಿಕೊಂಡು ವಾಣಿಜ್ಯ ಉದ್ದೇಶಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದಾರೆ. ವಾಣಿಜ್ಯ ಉದ್ದೇಶಕ್ಕೆ ಉಪಯೋಗ ಮಾಡೋದು ಟೆಕ್ನಿಕಲ್ ಫರ್ಟಿಲೈಸರ್. 2,002 ರೂಪಾಯಿನೋ ಅದಕ್ಕೆ ಸಬ್ಸಿಡಿ ಕೊಡೋದು. ಅಷ್ಟು ಸಿಕ್ತು ಅವರಿಗೆ ಲಾಭ. ಅಂದರೆ ಒಂದು 100 ಮೂಟೆನೇ ಪ್ರತಿದಿನ ಉಪಯೋಗ ಮಾಡಿದ್ರು 2 ಲಕ್ಷ ಆಯ್ತಲ್ಲ. ಯಾಕೆ KFನ ಪ್ರತಿನಿಧಿ HD ರೇವಣ್ಣನವರು ಯಾಕೆ ಧ್ವನಿ ಎತ್ತೇ ಇಲ್ಲ? ರೈತರ ಪರ ಅಂತ ಹೇಳ್ತಾರೆ, ರೈತರಿಗೆ ಮೋಸ ಮಾಡ್ತಿದ್ದಾರೆ. ಇವರು ಸುಡೋ ರೈತರು, ಇವರು ನಿಜವಾದ ರೈತರಲ್ಲ ಇವರು. ಅದಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ.